ಕಣ್ಣ ಮುಂದೆನೆ ಕೈ ಹಿಡಿದ ಹೆಂಡತಿ ಇನ್ನೊಬ್ಬನ ಜೊತೆ ಮಂಚವೇರೋದನ್ನ ಯಾವ ಗಂಡ ಕೂಡ ಸಹಿಸೋದಿಲ್ಲ. ಅಂತಹ ಒಂದು ದೃಶ್ಯವನ್ನ ನೋಡಿದ ಯಾವುದೇ ಗಂಡಸಿನ ಹೃದಯ ನಿಜಕ್ಕೂ ಒಡೆದು ಹೋಗುತ್ತೆ. ಆದ್ರೆ ಇಂತಹದ್ದೇ ಘಟನೆಯನ್ನ ಇಲ್ಲೊಬ್ಬ ಗಂಡ ಎರಡೆರಡು ಸಲ ನೋಡಿದ್ದ. ಅಲ್ಲದೆ ಸೆಕೆಂಡ್ ಟೈಮ್ ಸಿಕ್ಕಿಬಿದ್ದ ಹೆಂಡತಿಗೆ ತಕ್ಕ ಪಾಠ ಕಲಿಸಿದ್ದ. ತಮಿಳುನಾಡಿನ ತಿರುಚಿಯಲ್ಲಿ ನಡೆದ ಈ ಘಟನೆ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿ ವೈರಲ್ ಆಗ್ತಿದೆ. ಈ ಒಂದು ಹೃದಯ ವಿದ್ರಾವಕ ಘಟನೆಯನ್ನ ನೋಡ್ತಿದ್ರೆ ಎಂತಹ ಗಂಡಸಿನ ಹೃದಯವನ್ನು ಸಹ ಕಲಕಿ ಬಿಡುವಂತಿದೆ. ತಮಿಳುನಾಡಿನ ತಿರುಚಿಯಲ್ಲಿ ರಾಜ ಆತ್ವಿಕ್ ದೇವ್ ಎಂಬಾತನಿಗೆ ಅಕ್ಷಯ ಅನ್ನೋ ಇವಳ ಜೊತೆ ಮದುವೆಯಾಗಿತ್ತು. ಈ ದಂಪತಿಗೆ ಒಬ್ಬ ಮಗ ಸಹ ಇದ್ದ. ರಾಜ ಆತ್ವಿಕ್ ದೇವ್ ತನ್ನ ಹೆಂಡತಿ ಮಗನ ಜೊತೆ ಹಾಯಾಗಿ ಜೀವನವನ್ನ ಸಾಗಿಸ್ತಿದ್ದ. ಈತನಿಗೆ ಒಂದು ಇನ್ಸ್ಟಾಗ್ರಾಮ್ ಐಡಿ ಸಹ ಇದೆ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ರೀಲ್ಸ್ ಮಾಡ್ತಾ ಅದೆಷ್ಟೋ ಜನ ಫಾಲೋವರ್ಸ್ ನ ಸಹ ಗಳಿಸಿದ್ರು. ಹೀಗೆ ಎಲ್ಲ ಚೆನ್ನಾಗಿದೆ ಅನ್ಕೊಳ್ಳುವಾಗ್ಲೇ ರಾಜ ಆತ್ವಿಕ್ ದೇವ್ ಜೀವನದಲ್ಲಿ ಹೆಂಡತಿ ಒಂದು ಟ್ವಿಸ್ಟ್ ಕೊಟ್ಟಿದ್ಲು. ತಿರುಚಿಯ ಟ್ರೆಂಡಿ ಅನ್ನೋ ಒಂದು ಸಲೂನ್ ನಲ್ಲಿ ಅಕ್ಷಯಾಗೆ ಜೋಶ್ವಾ ಅನ್ನೋನು ಪರಿಚಯವಾಗಿದ್ದ. ಆ ಪರಿಚಯ ಪ್ರೀತಿಗೆ ತಿರುಗಿ ಬಳಿಕ ಅದು ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಆ ಪ್ರೀತಿ ಇವಳ ಮಂಚದಾಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಒಂದು ದಿನ ಗಂಡ ಮನೆಯಲ್ಲಿ ಇಲ್ಲದಿದ್ದಾಗ ಅಕ್ಷಯ ಪ್ರಿಯಕರನ ಜೊತೆ ಮಂಚದ ಮೇಲೆ ಮೈ ಚೆಲ್ಲಿದ್ಲು. ಆಗ ಮನೆಗೆ ಬಂದ ಗಂಡ ರಾಜ ಆತ್ವಿಕ್ ದೇವ್ ಹೆಂಡತಿಯನ್ನ ಆ ಸ್ಥಿತಿಯಲ್ಲಿ ನೋಡಿ ಇವನ ಎದೆ ಹೊಡೆದು ಹೋಗಿತ್ತು. ಕೈ ಹಿಡಿದ ಹೆಂಡತಿ ತನ್ನದೇ ಮನೆಯ ಬೆಡ್ರೂಮ್ ನಲ್ಲಿ ಇನ್ನೊಬ್ಬನ ಜೊತೆ ಬೆತ್ತಲಾಗಿರೋದನ್ನ ನೋಡಿ ಇವನಿಗೆ ಸಹಿಸಿಕೊಳ್ಳೋಕೆ ಆಗಿರ್ಲಿಲ್ಲ. ಇದರಿಂದ ಅಂದು ರಾಜ ಆತ್ವಿಕ್ ದೇವ್ ದೊಡ್ಡ ಗಲಾಟೆಯನ್ನೇ ಮಾಡಿದ್ದ. ಆಗ ಹೆಂಡತಿ ನಾನು ಮಾಡಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ಲು. ಇದರಿಂದ ಅಂದು ಇವನು ಅಕ್ಷಯನ ದೊಡ್ಡ ಮನಸ್ಸಿನಿಂದ ಕ್ಷಮಿಸಿದ್ದ. ಅಕ್ಷಯನ ಗಂಡ ಕ್ಷಮಿಸಿದ್ರು ಇವಳ ಕಾಮ ಬಯಕೆ ಮಾತ್ರ ಪ್ರಿಯಕರನನ್ನ ಪದೇ ಪದೇ ಬಯಸಿತ್ತು. ಹೀಗೆ ಕಳೆದ ವಾರ ಸಹ ಅಕ್ಷಯ ಮತ್ತೆ ಗಂಡನ ಕೈಗೆ ತಗಲಾಕೊಂಡಿದ್ಲು. ಕಳೆದ ವಾರ ತನ್ನ ಹೆಂಡತಿ ಪ್ರಿಯಕರನ ಜೊತೆ ಇರೋ ವಿಚಾರ ಗೊತ್ತಾಗ್ತಿದ್ದಂತೆ ರಾಜ ಆತ್ವಿಕ್ ದೇವ್ ಇವಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ದಿಢೀರಂತ ಮನೆಗೆ ಬಂದಿದ್ದ. ಹೀಗೆ ಮನೆಗೆ ಬಂದವನು ತನ್ನ ಫೋನ್ ನ ಕೈಗೆತ್ತಿಕೊಂಡು ಹೆಂಡತಿಯ ಬೆತ್ತಲಾಟವನ್ನ ಶೂಟ್ ಮಾಡೋಕೆ ಶುರು ಮಾಡಿದ್ದ. ಆಗ ಅಕ್ಷಯ ರೂಮ್ ಒಳಗಿನಿಂದ ಹೊರಗೆ ಓಡಿ ಬಂದಿದ್ಲು. ಪ್ರಿಯಕರನ ಜೊತೆ ಮಂಚದ ಮೇಲೆ ಮೈ ಚೆಲ್ಲಿದ್ದವಳು ಗಂಡ ಬರ್ತಿದ್ದಂತೆ ಎದ್ನೋ ಬಿದ್ನೋ ಅಂತ ಹೊರಗೆ ಓಡಿ ಬಂದಿದ್ಲು. ಅಲ್ಲಿಯವರೆಗೂ ಗಂಡ ತನ್ನ ಹೆಂಡತಿಯನ್ನ ನೋಡಿರದ ಬಟ್ಟೆಯಲ್ಲಿ ನೋಡಿದ್ದ. ಅದೇ ಕೋಪದಲ್ಲಿ ಇದೇನು ಬಟ್ಟೆ ಹೀಗೆ ಹಾಕೊಂಡಿದೀಯಾ ಅಂತ ಪ್ರಶ್ನಿಸಿದ್ದ. ಅಲ್ಲದೆ ರೂಮಲ್ಲಿ ಯಾರಿದ್ದಾರೆ ಅಂತ ಕೂಗಾಡಿದ್ದ. ಅವನು ಯಾರು, ಅವನನ್ನ ಹೊರಗೆ ಬರೋಕೆ ಹೇಳು ಅಂತ ಹೆಂಡತಿಗೆ ಹೇಳಿದ್ದ. ಆಗ ಕೈ ಹಿಡಿದ ಇವಳು ಗಂಡನನ್ನೇ ದಬಾಯಿಸೋಕೆ ಶುರು ಮಾಡಿದ್ಲು. ಗಂಡನಿಗೆ ಕಿರುಚಾಡದಂತೆ ಎಚ್ಚರಿಸಿದ್ಲು. ನಿನಗೇನಾದ್ರೂ ಹುಚ್ಚು ಹಿಡಿದಿದೀಯಾ ಅಂತ ಅಕ್ಷಯ ಗಂಡನ ವಿರುದ್ಧವೇ ತಿರುಗಿ ಬಿದ್ದಿದ್ಲು. ಆಗ್ಲೇ ಸಹನೆಯನ್ನ ಕಳ್ಕೊಂಡಿದ್ದ ಇವನು ಹೆಂಡತಿಯ ಕಪಾಳಕ್ಕೆ ಬಾರಿಸಿದ್ದ. ಆದ್ರೂ ಕೂಡ ಇವಳು ಗಂಡನ ಎದುರು ನಿಂತು ರೂಮ್ ಬಾಗಿಲು ಓಪನ್ ಮಾಡದಂತೆ ತಡೆದಿದ್ಲು. ಇದರಿಂದ ರಾಜ ಆತ್ವಿಕ್ ದೇವ್ ಅಕ್ಷಯನ ಹಿಡಿದು ಥಳಿಸಿದ್ದ. ಇದರಿಂದ ರೂಮ್ ಒಳಗಿದ್ದ ಪ್ರಿಯಕರ ಹೊರಗೆ ಓಡಿ ಬಂದಿದ್ದ. ಹೀಗೆ ಓಡಿ ಬಂದವನು ಅಲ್ಲಿಂದ ಪರಾರಿಯಾಗಿದ್ದ. ಇದಾದ ನಂತರವೇ ಘೋರ ದುರಂತವೊಂದು ನಡೆದು ಹೋಗಿತ್ತು. ಈ ಘಟನೆ ನಂತರ ರಾಜ ಆತ್ವಿಕ್ ದೇವ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ. ಎಲ್ಲರ ಎದುರು ತನ್ನ ಮಾನ ಮರ್ಯಾದೆ ಹೋಯ್ತು ಅಂತ ಅವಮಾನಕ್ಕೆ ಒಳಗಾಗಿದ್ದ. ತನ್ನ ಮರ್ಯಾದೆಯನ್ನ ಕಳೆದ ಹೆಂಡತಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಅನ್ಕೊಂಡಿದ್ದ. ಆಗ್ಲೇ ಮನೆಯಲ್ಲಿದ್ದ ತನ್ನ ಹೆಂಡತಿ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದ. ಹೀಗೆ ಹಲ್ಲೆ ನಡೆಸಿದವನು ಮನೆ ಬಾಗಿಲನ್ನ ಹಾಕೊಂಡು ಮಗನನ್ನ ಕರ್ಕೊಂಡು ಹೊರಟು ಹೋಗಿದ್ದ. ಹೀಗೆ ಹೋದವನು ಸೆಲ್ಫಿ ವಿಡಿಯೋವೊಂದನ್ನ ಮಾಡಿ ತನ್ನ ಹೆಂಡತಿಯ ಎಲ್ಲಾ ಕಥೆಯನ್ನ ಇಂಚಿಂಚಾಗಿ ವಿವರಿಸಿದ್ದ. ಅಲ್ಲದೆ ನಾನು ಹೆಂಡತಿಯನ್ನ ಕೊಲೆ ಮಾಡಿದ್ದೀನಿ, ಜೊತೆಗೆ ನಾನು ಸಹ ಪ್ರಾಣಹರಣ ಮಾಡ್ಕೊಳ್ತೀನಿ ಅಂತ ಸೆಲ್ಫಿ ವಿಡಿಯೋ ಮೂಲಕ ಹೇಳಿದ್ದ. ಈತನ ವಿಡಿಯೋ ನೋಡಿದ ಕೆಲವರು ತಮಿಳುನಾಡು ಪೊಲೀಸರಿಗೆ ಇವನ ವಿಡಿಯೋನ ಟ್ಯಾಗ್ ಮಾಡಿದ್ರು. ಆಗ ಕೂಡಲೇ ಎಚ್ಚೆತ್ತುಕೊಂಡ ತಮಿಳುನಾಡು ಪೊಲೀಸರು ಮಗುವಿನ ಜೊತೆಗೆ ರಾಜ ಆತ್ವಿಕ್ ದೇವ್ನ ಪ್ರಾಣವನ್ನ ಸಹ ಕಾಪಾಡಿದ್ರು. ಇತ್ತ ಸಾವು ಬದುಕಿನ ನಡುವೆ ಹೋರಾಡ್ತಿದ್ದ ಅಕ್ಷಯನ ಅಕ್ಕಪಕ್ಕದ ಮನೆಯವರು ಆಸ್ಪತ್ರೆಗೆ ಸೇರಿಸಿದ್ರು. ಇದರಿಂದ ಇವಳು ಸಹ ಪ್ರಾಣಾಪಾಯದಿಂದ ಪಾರಾಗಿದ್ಲು. ಆದ್ರೆ ಇಲ್ಲಿ ಏನೂ ಮಾಡದ ತಪ್ಪಿಗೆ ರಾಜ ಆತ್ವಿಕ್ ದೇವ್ ಜೈಲು ಪಾಲಾದ. ಇನ್ನು ಕೆಲವು ದಿನಗಳಲ್ಲಿ ಇವಳು ಸಹ ಚೇತರಿಸಿಕೊಂಡು ಮತ್ತೆ ಪ್ರಿಯಕರನ ಜೊತೆ ಮಂಚವೇರೋದು ಗ್ಯಾರಂಟಿ. ಹೀಗೆ ಇವಳು ಮಾಡಿದ ತಪ್ಪಿಗೆ ಗಂಡ ಜೈಲು ಸೇರಿದ್ರೆ ಮಗ ಅತ್ತ ಅಪ್ಪ ಇತ್ತ ಅಮ್ಮನ ಪ್ರೀತಿಗೆ ದೂರವಾಗಿದ್ದಂತೂ ದುರಂತ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.